ಕಡೆ ನೋಡಿ ಇದೆಲ್ಲ ನೋಡ್ತಿದ್ರೆ ಹೆವಿ ಭಯ ಆಗ್ತಿದೆ. ಅಷ್ಟರಲ್ಲಿ ಸೈಕಲ್ ಮಾತ್ರ ಎಲ್ಲ ಐತೆ. ಭಯ ಆಗೋಯ್ತು ನಿಮಿಷಕ್ಕೆ ಒಂದು ಐಸ್ ಬರುತ್ತೆ ಹೋಯ್ ಅಂತ ಏನೋ ಒಂಥರ ಕೂಗ್ದಂಗೆ ಇರೋ ಬರೋ ದೇವ್ರುಗಳೆಲ್ಲ ನೆನ್ಸ್ಕೊಂಡಿದ್ದೀನಿ. ಸದ್ಯ ಹೋಗ್ತೀನಿ ದೇವ್ರನ್ನು ಮನೆಗೆ ಅವತ್ತು ದೇವರು ಒಳ್ಳೆ ಮಾಡೋಣ. ನನ್ನ ಅದೃಷ್ಟ ಚೆನ್ನಾಗಿತ್ತೇನೋ ತಗಲಿ, ಅವರು ರಿಯಲ್ ಆಗಾರ ತಗಲಿ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳಿದ್ದೀನಿ. ನಮ್ಮ ಸ್ವಂತ ಊರು ಕರ್ನಾಟಕ ಬಾರ್ಡರ್ ಅಲ್ಲಿರೋದು. ನಮ್ಮ ಸ್ವಂತ ಊರಿಂದ ಇನ್ನೊಂದು ಆಕ್ಚುಲಿ ಆಂಧ್ರ ಅಲ್ಲ ಆಂಧ್ರ ಕರ್ನಾಟಕ ಬಾರ್ಡರ್. ಆ ಬಾರ್ಡರಲ್ಲಿ ನಮ್ಮ ಊರಿರೋದು. ಅಲ್ಲಿಂದ ನಮ್ಮ ಊರಿಂದ ಇನ್ನೊಂದು ನಮ್ಮ ಸ್ವಂತ ಊರಿಂದ ಪಕ್ಕದ ಊರಿಗೆ ಹೋಗ್ಬೇಕಂದ್ರೆ ಒಂದು 3 ಕಿಲೋಮೀಟರ್ ಐತೆ. 3-4 ಅನ್ಕೋ ಆವ್ರೇಜ್ 4 ಕಿಲೋಮೀಟರ್ ಐತೆ. ಆ 4 ಕಿಲೋಮೀಟರ್ ಹೋಗ್ಬೇಕಾದ್ರೆ ಇದು ಆಕ್ಚುಲಿ ಎರಡನೇ ಕತೆ. ಒಂದನೇ ಕತೆಗೆ ರಿಲೇಟ್ ಮಾಡ್ಕೊಳ್ಬಿಡಿ. ಒಂದನೇ ಕತೆ ಮುಗ್ದೋಯ್ತು. ಪಾರ್ಟ್ 1 ನೋಡಿಲ್ಲ ಅಂದ್ರೆ ಹೋಗಿ ನೋಡಿ, ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ನಮ್ಮ ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೆ ಒಂದು 4 ಕಿಲೋಮೀಟರ್ಸ್ ಐತೆ. 4 ಕಿಲೋಮೀಟರ್ ಫುಲ್ ಕಾಡು, ಏನೂ ಇಲ್ಲ. ಒಂದು ಮನೆ ಇಲ್ಲ, ದೇವಸ್ಥಾನ ಒಂದು ಐತೆ. ಒಂದು ದೇವಸ್ಥಾನ ಐತೆ, ಅದು ಒಳಗಡೆಗೆ ಕಾಣಿಸಲ್ಲ ದೇವಸ್ಥಾನ. ದೇವ್ರದ್ದು ಎಷ್ಟು ಗೊತ್ತಾ? ಯಾವುದೋ ಒಂದು ದೇವಸ್ಥಾನ ಇದೆಯಂತೆ, ಪವರ್ಫುಲ್ ಆದ್ರೆ. ಅಂದ್ರೆ ದೇವಸ್ಥಾನ ಊರು ಅಂದ್ರೆ ಒಳಗಡೆ ಐತೆ, ಫಾರೆಸ್ಟ್ ಒಳಗಡೆ ಕಾಣಿಸಲ್ಲ. ನಿಮ್ಮೂರಿಂದ ಬೇರೆ ಊರಿಗೂ ಸೆಂಟ್ರಲ್ ಇದೆ ಆ ದೇವಸ್ಥಾನ. ಸೆಂಟ್ರಲ್ ಐತೆ. ಸರಿ ಅಂತ ಅಂದ್ಬಿಟ್ಟು ನಮ್ಮೂರಿಂದ ಊರಿಗೆ ಹೋಗೋಕ್ಕೆ ನೈಟ್ ಟೈಮ್ 7 o'clock ಮೇಲೆ ಯಾರು ಹೋಗಲ್ಲ. 6 o'clock ಮೇಲೆ ಅಲ್ಲಿಂದ ಇನ್ನೊಂದು ಊರಿಗೆ ಯಾರು ಹೋಗಲ್ಲ. ಅದೇನೋ ಒಂದು ಇನ್ಸಿಡೆಂಟ್. ಆ ಇನ್ಸಿಡೆಂಟೇ ನಾನು ಅನ್ನೋದು. ಏನಾಗಿತ್ತು ಅಂದರೆ ಒಂದಿನ ನಮ್ಮ ಅಪ್ಪ ಅವರ ಫ್ರೆಂಡ್, ಇದು ಕ್ಲೋಸ್ ಫ್ರೆಂಡು. ಒಂದಿನ ನೈಟ್ ಒಂದು 10:30 ನಮ್ಮ ಅಪ್ಪ ಅವ್ರ ಫ್ರೆಂಡು ಸೈಕಲಲ್ಲಿ ಆ ಊರಿಂದ ಈ ಊರಿಗೆ, ಅಂದರೆ ಇದು 10 years ಬ್ಯಾಕ್ ನಡೆದಿರೋದು. ನಿಮ್ಮ ಅಪ್ಪ ಅವರ ಫ್ರೆಂಡು ಸೈಕಲಿಂದ ಆ ಊರಿಂದ ಈ ಊರಿಗೆ ರಾತ್ರಿ ಹೊತ್ತು ಪ್ರಯಾಣ ಮಾಡ್ತಾ ಇದ್ದಾರೆ. ನೈಟ್ ಒಂದು 10:30 ಬರ್ಬೇಕಾದ್ರೆ ಅವ್ರಿಗೆ ಆ ಇನ್ಸಿಡೆಂಟ್ ಗೊತ್ತಿರಲಿಲ್ಲ. ಬರ್ಬೇಕಾದ್ರೆ ಏನೋ ಗೊತ್ತಿಲ್ಲ, ಏನೋ ಒಂದು ಶಕ್ತಿ ಇದೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಬಂದ್ರು. ಅಲ್ಲಿಂದ ಬರ್ಬೇಕಾದ್ರೆ ಆ ಊರಿಂದ ನಮ್ಮ ಊರಿಗೆ, ಸ್ವಂತ ಊರಿಗೆ ಬರ್ತಾ ಇದ್ರು ಬೇರೆ ಊರಿಂದ ಸೈಕಲಲ್ಲಿ 4 ಕಿಲೋಮೀಟರ್, 4-5 ಕಿಲೋಮೀಟರ್ ಆವರೇಜ್. ಬರ್ಬೇಕಾದ್ರೆ ಸಡನ್ ಆಗಿ ಸೈಕಲ್ ಆ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಮುಂದಕ್ಕೆ ಸೈಕಲ್ ನಿಂತೋಯ್ತು. ಸೈಕಲ್ ಹೋಗ್ತಾ ಇಲ್ಲ, ಅವ್ರು ತುಳಿತವ್ರೆ, ಪೆಡಲಿಂಗ್ ಆಗ್ತೈತೆ, ಟೈರ್ ಕೂಡ ತಿರುಗ್ತಾ ಇದೆ. ಆದ್ರೆ ಅಲ್ಲೇ ಇದ್ದಾರೆ, ಹಿಂದಕ್ಕೆ ಹೋಗ್ತಿಲ್ಲ, ಅಲ್ಲೇ ಹೋಗಿ ಅಲ್ಲೇ ಬರ್ತಾರೆ. ಆ ಊರಿಂದ ಬರ್ತಾ ಇರ್ಬೇಕಾದ್ರೆ ಸೆಂಟ್ರಲ್ ಸಿಗಾಕೊಂಡ್ಬಿಟ್ಟವ್ರೆ. ಅದು ಆ ಕಡೆನೂ ಹೋಯ್ತಿಲ್ಲ, ಈ ಕಡೆ ಹೋಗ್ತಿಲ್ಲ, ಅಲ್ಲೇ ಐತೆ. ಚಕ್ರ ತುಳಿದವ್ರೆ. ಅವ್ರು ಮುಂದೆ ಹೋಗ್ತಾರಂತ ಅನ್ಕೊಂಡಿದ್ರೆ ಆದ್ರೆ ಹೋಗ್ತಾ ಇಲ್ಲ. ಅವರು ತುಂಬಾ ತುಳಿದ್ರು, ಅಲ್ಲೇ ಇದಾರೆ. ಅವ್ರು ಸತ್ತೋಗ್ಬಿಟ್ರು ಅಲ್ಲೇ. ಅವತ್ತು ಏನಾಯ್ತಂದ್ರೆ ಅವರು ಹಿಂದೆ ತಿರುಗಿ ನೋಡ್ಬಾರ್ದಾಗಿತ್ತು. ಅವ್ರು ಏನ್ ಮಾಡ್ಬಿಟ್ರು ಅಂದ್ರೆ ಸೈಕಲಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೋಗ್ತಾ ಸೈಕಲಲ್ಲಿ ಅಲ್ಲಿ ಸ್ಟಾಪ್ ಆಗೋಯ್ತು. ಅವ್ರು ನೋಡ್ಕೊಂಡಿಲ್ಲ. ಅವ್ರು ಇನ್ನೂ ತುಳಿತಾನೆ ಅವ್ರಿಗೆ ಅದು ಹೋಗ್ತೈತೆ ಅಂತ ಅನ್ಕೊಂಡವ್ರು. ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಯಾರೋ ಒಂದು ಅವ್ರ ಹೆಸರು ಕರೆದಂಗಾಯ್ತು. ಹಿಂದೆ ತಿರುಗಿ ನೋಡಿದ ತಕ್ಷಣ ಯಾರೋ ಹಿಂದೆ ಕುತ್ಕೊಂಡಿದ್ದಂಗಾಯ್ತು, ಕೈಯೆಲ್ಲ ಹಾಕ್ದಂಗಾಯ್ತು ಹಿಂದೆ ಇಲ್ಲ. ಫುಲ್ ಡಾರ್ಕ್, ಏನು ಕಾಣಿಸ್ತಿಲ್ಲ ಅವ್ರಿಗೆ. ಅಪ್ಪ ನೆನ್ಸ್ಕೊಳ್ಳಿ ಗೆಳೆಯರೆ, ಆದಾಗ ಹೆಂಗಿರುತ್ತೆ. ಯಾರೋ ಕೈ ಹಾಕ್ದಂಗಾಯ್ತು. ಹಿಂದೆ ಕೇಳಿಸ್ಕೊಂತಿದ್ರೆ ಹಿಂಗೆ ಆಗ್ತಿದೆ. ಹಿಂದೆ ಸೈಕಲ್ ಮೇಲೆ ಕುತ್ಕೊಂಡು ಯಾರೋ ಕೈ ಹಾಕ್ದಂಗಾಯ್ತು. ಇವ್ರು ಸರಿ ಯಾರೋ ಇರ್ಬೋದೇನೋ ಅಂತ ಅಂದ್ಬಿಟ್ಟು ನೋಡಿದ್ರು ಹಿಂದೆ. ಈ ಕಡೆ ನೋಡಿ ಇದೆಲ್ಲ ನೋಡ್ತಿದ್ರೆ ಹೆವಿ ಭಯ ಆಗ್ತಿದೆ. ಬೆಳಗ್ಗೆ ನೋಡೋ ಅಷ್ಟರಲ್ಲಿ ಸೈಕಲ್ ಮಾತ್ರ ಎಲ್ಲ ಐತೆ. ಭಯ ಆಗೋಯ್ತು ಇವ್ನಿಗೆ. ಸೈಕಲ್ ಮಾತ್ರ ಅಲ್ಲ ಐತೆ. ಆ ಹುಡುಗ ಎಲ್ಲೂ ಕಾಣಿಸ್ತಲ್ಲ. ನೋಡಿದ್ರೆ ಆ ಫಾರೆಸ್ಟ್ ಒಳಗಡೆ ಎಲ್ಲೋ ಹೋಗ್ಬಿದ್ದವನೆ, ಸತ್ತೋಗ್ಬಿಟ್ಟವನೆ. ಆಮೇಲೆ ಊರವರೆಲ್ಲ ಹೋದಾಗ ಗೊತ್ತಾಗುತ್ತೆ. ಊರವರೆಲ್ಲ ಹೋದಾಗ ಈ ಸೈಕಲ್ ಮಾತ್ರ ರೋಡಲ್ಲಿ ಬಿದ್ದೈತೆ, ಇದು ಮಾತ್ರ ಅಲ್ಲಿ ಬಿದ್ದೈತೆ. ಎಲ್ಲರಿಗೂ ಭಯ ಆಗ್ತಿದೆ. ಕ್ಯಾಮ್ರಾಮನ್ ಕೂಡ ಭಯ. ಗಜಬ್ ಬೇಜತಿ ಅಷ್ಟೇ ನೋಡಿ. ಅಲ್ಲಿಂದ 6:30 ಆಮೇಲೆ ಯಾರು ಹೋಗಲ್ಲ. ಗೆಳೆಯರೆ ಕೇಳಿದ್ರಲ್ಲ, ಕೇಳಿಸ್ತಾ ಅನ್ಕೊಂಡ್ರೇನೆ ಹಿಂಗಿದೆ. ನೀವು ನಂಬ್ರಿ ಬಿಡ್ರಿ, ಒಟ್ನಲ್ಲಿ ಇದು ರಿಯಲ್ ಇನ್ಸಿಡೆಂಟ್ ಆಗಿರೋದು. ಸೊ ನಾನು ಕೂಡ ಫಸ್ಟ್ ಕೇಳಿದಾಗ ಫನ್ನಿ ಅಂದ್ಕೊಂಡಿದ್ದೆ, ಆದರೆ ಅದರ ಅನುಭವ ಆದಾಗ ಗೊತ್ತಾಗೋದು ಅನ್ಸುತ್ತೆ. ನಮ್ಮ ಫ್ರೆಂಡು ಈ ಅನುಭವನ ಹೇಳಿದ್ದಾನೆ. ಸೊ ಇನ್ನು ನಮ್ಮ ಅಣ್ಣ ಇದ್ದಾರೆ, ಶಿವಣ್ಣ. ಸೊ ಅವರ ಒಂದು ಲೈಫಲ್ಲಿ ಕೂಡ ಈ ಥರ ಹಾರರ್ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿದೆ ಅಂತೆ. ಸೊ ಅವ್ರದ್ದು ಕೂಡ ಕೇಳೋಣ ಏನೇನಾಗಿದೆ ಅಂತ. ಸೊ ಬನ್ನಿ ಗೆಳೆಯರೆ, ಇವಾಗ ಕೇಳೋಣ. ಅವರೇ, ನಿಮ್ಮ ಒಂದು ಲೈಫಲ್ಲಿ ಹಾರರ್ ಎಕ್ಸ್ಪೀರಿಯನ್ಸ್ ಅಂದರೆ ಯಾವ ಲೈಫಲ್ಲಿ ನನಗೆ ನಾನು ಯಾವ ದೆವ್ವ ನಂಬಲ್ಲ. ಅದು ನನಗೆ ಅನುಭವ ಆದಾಗಲೇ ನಾನು ನಂಬೋದು. ಆ ಥರ ಎಕ್ಸ್ಪೀರಿಯನ್ಸ್ ಆದಾಗಲೇ ನನಗೆ ಗೊತ್ತಾಗಿದ್ದು ಇದೆಲ್ಲ ನಿಜ ಅಂತ. ನಾನು ನೈಟು ಮದುವೆಗೆ ಹೋಗಿದ್ದೆ, ಎಲ್ಲಿ ಕೆರೆಸ್ ಗೊತ್ತೇ ಇರುತ್ತೆ. ಇವರು ಆ್ಯಕ್ಚುಲಿ ಮೈಸೂರಿಂದ ಬಂದಿರೋದು. ಸೊ ನಮ್ಮ ಅಣ್ಣನೇ ಆಗಬೇಕು. ಸೊ ಅದರಿಂದ ಮೈಸೂರ್ದೇ ರಿಲೇಟೆಡ್ ಆಗಿರುತ್ತೆ. ಕೆರೆಸ್ಗೆ ಹೋಗಿದ್ದು ಮದುವೆ ಮುಗಿಸ್ಕೊ ಬರ್ತಾಯಿದೆ. ಮದುವೆಗೆ ಹೋಗಿದ್ರಿ, ಫ್ರೆಂಡ್ ಮದುವೆಗೆ. 11-12:30 ಆಗಿತ್ತು. 12:30 ಆಗಿತ್ತು. ನಾನು ಬಂದೆ. ಅದು ಎಲ್ಲಿ ಅಂದರೆ
ನಮ್ಮೂರ ಹತ್ರನೇ ಆಗಿರೋದು. ನಿಮ್ಮೂರ ಹತ್ರನೇ ಮದ್ವೆ ಮುಗಿಸ್ಕೊಂಡು ನಿಮ್ಮ ಮನೆಗೆ ಹೋಗ್ತಿದ್ರಾ? ಹೋಗ್ತಾ ಇದ್ವಾ. ಏನು ನಮ್ಮೂರಿಗೆ ಇನ್ನೊಂದು 1.5 ಕಿಲೋಮೀಟ್ರ್ ಇದ್ದಂಗೆ ಆಗಿರೋದು. ಏನಾಗೈತೆ ಅಂದರೆ ನಾನು ಬಂದೆ, ಗಾಡೀಲಿ ಬರ್ತಾಯಿದ್ದೆ, ಸಡನ್ನಾಗಿ ಗಾಡಿ ಸ್ಟಾಪ್ ಆಯಿತು. ಗಾಡಿ 1.5 ಕಿಲೋಮೀಟ್ರ್ ಬರೀ ಫಾರೆಸ್ಟ್ ಐತೆ. 2 ವೀಲರಲ್ಲೇ ಬರ್ತಾಯಿದೆ, ಒಬ್ಬರೇನೆ ಮದುವೆ ಮುಗಿಸ್ಕೊಂಡು ಬರ್ತಾಯಿದ್ದೆ. ಗಾಡಿ ಸ್ಟಾಪ್ ಆಯಿತು. ಸ್ಟಾಪ್ ಆದ ನಾನೇನೋ ಪೆಟ್ರೋಲ್ ಖಾಲಿ ಆಯಿತು ಅಂದ್ಕೊಂಡು ಪೆಟ್ರೋಲೆಲ್ಲ ನೋಡಿದೆ, ಪೆಟ್ರೋಲೆಲ್ಲ ಚೆನ್ನಾಗಿತ್ತು. ಸ್ಟಾರ್ಟ್ ಮಾಡ್ತೀನಿ, ಸ್ಟಾರ್ಟ್ ಆಯ್ತಲ್ಲ. ಕತ್ಲೆ ಏರಿಯಾ, ಕತ್ಲೆ ಫುಲ್ ಹೆವಿ ಕತ್ಲೆ, ಯಾರು ಇಲ್ಲ, ಯಾರಂದ್ರೆ ಯಾರು ಇಲ್ಲ. ನಾನು ಒಬ್ಬನ ಬಿಟ್ಟಿನ ಯಾರು ಇಲ್ಲ ಅಲ್ಲಿ. ಕತ್ಲೆ ಫುಲ್ಲು. ಸ್ಟಾರ್ಟ್ ಆಯ್ತಲ್ಲ ಗಾಡಿ. ಆಮೇಲೆ ಸುಮಾರು ಸಲ ಒದ್ದೆ ಆಗ್ತಲ್ಲ, ತಿರ್ಗಾ ಸ್ಟಾರ್ಟ್ ಮಾಡಿದೆ. ಹಂಗೋ ಹಿಂಗೋ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ ಅವಾಗ ನನಗೇನು ಮಾಮೂಲಿ ಗಾಡಿ ನಿಂತವಂತ ನಾನು ಅದಕ್ಕೆ ತಲೆ ಕೆಡ್ಸ್ಕೊಂಡಿತ್ತಿಲ್ಲ. ನಾನೇನೋ ಗಾಡಿ ನಿಂತೋಗೈತೆ, ಯಾರು ಇರಲಿಲ್ಲ, ಗಾಡಿ ನಿಂತೋಗೈತಲ್ಲ, ಸ್ಟಾರ್ಟ್ ಮಾಡ್ಕೊ ಹೋಗೋದು ಅನ್ಕೊಂಡಿದ್ದೆ. ಇದು ಪರ್ಸನಲ್ ಎಕ್ಸ್ಪೀರಿಯನ್ಸು. ಸ್ಟಾರ್ಟ್ ಆದ 5 ನಿಮಿಷಕ್ಕೆ ಒಂದು ವಾಯ್ಸ್ ಬರುತ್ತೆ, ಹೋಯ್ ಅಂತ, ಏನೋ ಒಂಥರ ಕೂಗ್ದಂಗೆ. ಏನೋ ಒಂಥರ ಕೂಗ್ದಂಗೆ. ಆವಾಗ ನನಗೆ ಲೈಟಾಗಿ ಭಯ ಆಗುತ್ತೆ. ಏನೋ ಐತೆ ಅಂತಲ್ಲ, ಲೈಟಾಗಿ ಏನೋ ಭಯ ಆಯ್ತದೆ. ಏನೋ ಕೂಗ್ತಲ್ಲ, ಇದೇನು ನನಗೆ ಈ ಥರ ಕಾಣಿಸ್ತಲ್ಲ, ಏನು ಕಾಣಿಸ್ತಲ್ಲ, ನಾನು ಒಬ್ಬನೇ ಇರೋದು, ಈ ಥರ ನನಗೆ ಆಯ್ತಾ ಇದ್ದಲ್ಲ ಅಂತ. ನಾನು ಒಂದು 5 ನಿಮಿಷ ಸ್ಟಾರ್ಟ್ ಮಾಡಿ ಗೇರ್ ಹಾಕಿ ಬಿಡ್ತಾ ಇದ್ದೀನಿ, ಮುಂದೆ ಹೋಗ್ತಲ್ಲ. ವೀಲ್ ತಿರುಗ್ತೈತೆ, ಏನು ಮಾಡಿದ್ರೆ ಆಯ್ತಲ್ಲ. ಗಾಡಿ ಸ್ಟಾರ್ಟ್ ಆಗಿ ಚೆನ್ನಾಗೇ ಗೇರ್ ಹಾಕ್ತಾಯಿದ್ದೀನಿ, ಹೋಗ್ತಾಯಿಲ್ಲ. ನನ್ಗೆ ಅವಾಗ ಹೆಂಗಾಗಿರ್ಬೋದು, ಎಮರ್ಜೆನ್ಸಿ ಮಾಡ್ಕೊಳ್ಳಿ, ಮೈ ಜುಮ್ಮನತ್ತ ರಿಯಲ್ ಆಗಿ ಅದನ್ನ ನೆನ್ಸ್ಕೊಂಡ್ರೆ ಇವಾಗಲೇ ಅದು ಇವನು ಹೇಳು ಅಂದಿರೋದಕ್ಕೆ ನಾನು ಹೇಳ್ತಾ ಇರೋದು. ಇಲ್ಲ, ನಾನು ಯಾರ ಕೂಟನೂ ಹೇಳಿಲ್ಲ ಇದನ್ನು, ಇವನ ಕೂಟನೇ ಫಸ್ಟ್ ಹೇಳ್ತಾ ಇರೋದು. ಅದು ಹಂಗಾಯಿತು. ತಿರ್ಗಾ ಆಮೇಲೆ ಇನ್ನೊಂದು ಸುಮಾರು ಸಲ ಇದು ಮಾಡ್ತಾ ಇದ್ದೀನಿ, ಗಾಡಿ ಇಷ್ಟು ಹೋಗ್ತಾ ಇಲ್ಲ ಮುಂದಕ್ಕೆ. ಆಗಿಲ್ಲ ಗಾಡಿ, ಆವತ್ತು ಕೈ ಕೊಟ್ಟಿಲ್ಲ ಗಾಡಿ. ಕೈ ಕೊಟ್ಟಲ್ಲ, ಚೆನ್ನಾಗೇ ಐತೆ ಗಾಡಿ, ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಗೇರ್ ಹಾಕಿ ಮುಂದೆ ರೌಂಡು ವೀಲು ತಿರುಗ್ತೈತೆ, ಆದರೆ ಗಾಡಿ ಮುಂದಕ್ಕೆ ಹೋಗ್ತಲ್ಲ. ಅಲ್ಲಿಗೆ ನಾನು ಇರೋ ಬರೋ ದೇವ್ರುಗಳೆಲ್ಲ ನೆನ್ಸ್ಕೊಂಡಿದ್ದೀನಿ ಅವತ್ತೊಂದು ದಿನ. ಆಮೇಲೆ ತಿರ್ಗಾ ಇನ್ನೊಂದು ವಾಯ್ಸ್ ಬರುತ್ತೆ, ಇನ್ನೊಂದು ವಾಯ್ಸ್, ನಿಂತ್ಕೊ ಅನ್ನಂಗೆ ವಾಯ್ಸ್ ಬರುತ್ತೆ. ಯಾರೋ ನಿಂತ್ಕೊ ಅನ್ನಂಗೆ ವಾಯ್ಸ್ ಬರುತ್ತೆ. ಯಾರು ಇಲ್ಲ ಹಿಂದೆ ಮುಂದೆ, ಹಾಗಾದ್ರೆ ಒಂಥರ ಕಾಡ್ ಥರ ಅದು. ಯಾರು ಇಲ್ಲ. 12 ಗಂಟೆ 12:30 ಯಾರು ಬರ್ತಾರೆ ರೋಡಲ್ಲಿ, ಹಳ್ಳಿ ರೋಡು. ಯಾರಂದ್ರೆ ಯಾರು ಇಲ್ಲ. ಭಯಾನಕ. ನಾನೇ ತಲೆ ಕೆಡ್ಸ್ಕೊಂಡು ನನಗೆ ಗೊತ್ತಾಗೋಯ್ತು, ಯಾವಾಗ ಅಷ್ಟೆಲ್ಲ ವಯಸ್ಪತ್ತು ಗೊತ್ತಾಗೋಯ್ತು ನನಗೆ, ಇಲ್ಲೇನೋ ಪಕ್ಕ ಐತೆ, ಏನೋ ಇದಾಗೈತೆ. ನನಗೆ ಗೊತ್ತಾದಾಗ ನನಗನ್ಸಿದ್ದೇನೆಂದರೆ ಏನು ಮಾಡೋದು. ಅವಾಗ ನನಗೆ ಅನ್ಸ್ಬಿಡ್ತು, ಅನ್ಸ್ಬಿಡ್ತು, ನಿಜ ನಾನು ಮನೆಗೆ ಹೋಗಲ್ಲ ಇವತ್ತು, ಇಲ್ಲೇ. ನನಗೆ ಗೊತ್ತಾಯ್ತು, ಆಗೋಯ್ತು, ನನಗೆ ಅನ್ಸ್ಬಿಡ್ತು ಆ ಥರ. ದೊಡ್ಡವರೆಲ್ಲ ಹೇಳ್ತಾರೆ ಏನಂತ, ಆ ಥರ ಎಕ್ಸ್ಪೀರಿಯನ್ಸ್ ಆದಾಗ ಹಿಂಡಿಗಳು ನಡುಗಬಾರ್ದಂತೆ. ಅದು ಆ ಥರ ಏನಾರ ನಡಬೇಡ್ದಂತೆ. ಅದಕ್ಕೋಸ್ಕರ ನಾನೇನಂದ್ರೆ ಅದನ್ನೆಲ್ಲ ಜ್ಞಾಪನಿಸ್ಕೊಂಡು ಏನೇ ಎದುರುಕಳ್ದೇನೆ ಸುಮ್ಮನೆ ನಿಂತಿದೆ. ಇನ್ನೊಂದು ವಾಯ್ಸ್ ಬರುತ್ತೆ, ನಿಂತ್ಕೊ ಎಲ್ಲಿ ಹೋಗ್ತಾ ಇದೆಯಾ. ಇನ್ನೊಂದು ವಾಯ್ಸ್ ಬರ್ತಲ್ಲ, ನಾನು ಅದಕ್ಕೆ ನನಗೆ ಫುಲ್ಲು ಭಯ ಆಗೋಯ್ತು. ಎಲ್ಲಿ ತನಕ ಅಂದ್ರೆ ನನಗೆ ಭಯ, ಎಷ್ಟು ಭಯ ಆಗೈತೆ ಅಂದರೆ ಫುಲ್ ಹೆವಿ ಭಯ ಆಗೈತೆ. ನಾನು ನಿಜ ಸತ್ಯ ಹೋಗ್ತೀನಿ, ದೇವ್ರನ್ನು ಮನೆಗೆ ಹೋಗಲ್ಲ ಅನ್ಕೊಂಡಿದ್ದೆ. ಆ ಥರ ಅನ್ಕೊಂಡಿದ್ದೆ. ಆಮೇಲೆ ನನ್ನ ಅದೃಷ್ಟ ಏನೋ ಗೊತ್ತಿಲ್ಲ, ಇನ್ಬಿಟ್ಟೆ ನನ್ನ ಅದೃಷ್ಟಿಗೆ ಒಂದು ಗಾಡಿ ಬಂತು. ನನ್ನನ್ನು ಅವ್ರು ನಿನ್ಸ್ಬಿಟ್ಟು ಏನಪ್ಪ ಏನಕ್ಕೆ ನಿಂತಿದೆಯಲ್ಲಿ ಅಂತ ಕೇಳಿದ್ರು. ನಾನೇನು ಹಿಂಗೆ ಆ ಊರವರು ಅಂದರೆ ನಮ್ಮೂರವ್ರೆ ಅವರು, ಏನಕ್ಕೆ ಇಲ್ಲಿ ನಿಂತಿದ್ದೆ ಒಬ್ಬನೇ ಅಂತ ಕೇಳಿದ್ರು. ನಾನು ಹಿಂಗೆ ಅವ್ರಿಗೆ ಹಿಂಗೆ ಅಂತ ಎಕ್ಸ್ಪ್ಲೇನ್ ಆದಮೇಲೆ ಅವ್ರು ಅಂದರು, ನೀನು ಒಬ್ಬನೇ ಬರೋಕ್ಕೆ ಹೋಗ್ಬೇಡ ಎಲ್ಲೂ. ನನಗೂ ನಡೆದೈತೆ, ನಾವು ಯಾವುದೋ ದೇವ್ರ ಕೃಪೆಯಿಂದ ಇಲ್ಲಿ ಬದಿಕೊಂಡು ಬಂದಿದ್ದೀವಿ. ಈಗ ನಾವು ಏನಾರು ಇಲ್ಲ ಅಂದ್ರೆ ನಿನ್ನ ದೇವರೇ ಗತಿ ಆಗೋದೇನೋ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅನ್ಕೊಂಡು ಅವ್ರು ಹೆಂಗೋ ಬಂದಿದ್ದಕ್ಕೆ ನನ್ನ ಮನೆ ತನಕನೂ ಬಿಟ್ಟು ಅವರು ಮನೆಯಿಂದ ಗಾಡಿನೂ ಅಲ್ಲೇ ಇತ್ತು, ಅಲ್ಲೇ ಬಿಟ್ಬಿಟ್ಟು ನಾನು ಗಾಡಿ ಅಲ್ಲೇ ಬಿಟ್ಟಿದ್ದೆ.
ಜೀವ ಹೋದ್ರೆ ಜೀವ ಬದುಕ ಹೋದ್ರೆ ಸಾಕು ಅನ್ನಂಗಾಗದೆ ಗಾಡಿ ಕಟ್ಕೊಂಡೇನವಾಗ ಗಾಡಿಗಿಂತ ಜೀವ ಮುಖ್ಯ ಅಲ್ವೇನಾ? ಆಮೇಲೆ ಬೆಳಿಗ್ಗೆ ಬಂದೆ ಗಾಡಿ ಅಲ್ಲೇ ನಿಂತೈತೆ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಎಲ್ಲ ಕರ್ಕೊಂಡೋದ್ರು ನಿನ್ನ ಅವರೇ ಕರ್ಕೋದ್ರಿ ಮನೆ ತಕ್ಬಿಟ್ಟು ಅವ್ರ ಮನೆಗೆ ಹೋದ್ರು ಗಾಡಿ ಮೂವ್ ಆಗ್ಲೇ ಇಲ್ಲ ಸ್ಟಾರ್ಟ್ ಆಗ್ಲೇ ಇಲ್ಲ ನಮ್ಮ ಅಪ್ಪ ಬಂದು ಬಾಕ್ಲು ತೆಗಿಯಂಟನು ಅವ್ರು ಅಲ್ಲೇ ಇದ್ರು ಇದು ಬಿಟ್ಟು ಓದೋ ನನ್ನ ಮೇಲೆ ಮನೆ ಕಂಡು ಬೆಳಗ್ಗೆ ಗಾಡಿ ತಕ್ಕೊಂಡೆ ಗಾಡಿ ಏನೂ ಆಗಿದ್ದಿಲ್ಲ ಅಲ್ಲೇ ಇತ್ತು ಗಾಡಿ ತಿರ್ಗಾ ಸ್ಟಾರ್ಟ್ ಆಯ್ತು ಚೆನ್ನಾಗಿ ಮೂವ್ ಆಯ್ತು ಅವಾಗ ನಾನು ಅದೇ ಏನಕ್ಕೆ ಅಂದ್ರೆ ಅವತ್ತು ದೇವರು ಒಳ್ಳೆ ಮಾಡೋಣ ನನ್ನ ಅದೃಷ್ಟ ಚೆನ್ನಾಗಿತ್ತೇನೋ ಬದುಕ ಬಂದಿದ್ದೀನಿ ಇವತ್ತು ಸೊ ಈ ಫೇಕ್ ಆಗಾರ ತಗೊಳ್ಳಿ ಅವರು ರಿಯಲ್ ಆಗಾರ ತಗೊಳ್ಳಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳಿದ್ದೀನಿ ಮಾತಿಗೆ ಬೆಲೆ ಕೊಡ್ತೀನಿ ಅನ್ಕೊಂಡಿದ್ದೀನಿ ಸೊ ಇವ್ರು ಯಾರು ಹೇಳ್ತಿರ್ಲಿಲ್ಲ ಆ್ಯಕ್ಚುಲಿ ನಾನು ಫೋರ್ಸ್ ಮಾಡಿದೆ ಪರವಾಗಿಲ್ಲ ನಮ್ಮ ವ್ಯೂವರ್ಸ್ ಕೂಡ ತಿಳಿಸ್ಕೊಡಿ ಅಂತ ಸೊ ಯಾರು ಕೂಡ ರೆಡಿನೇ ಇರಲಿಲ್ಲ ಹೇಳೋಕ್ಕೆ ನಮ್ಮ ಮುಂದೆ ಹೇಳ್ತಿದ್ರು ಆದರೆ ಯಾರು ಕೂಡ ರೆಡಿ ಇರಲಿಲ್ಲ ಹೇಳೋಕ್ಕೆ ಸೊ ಇವಾಗ ಹೇಳಿದ್ದಾರೆ ಗೆಳೆಯರೆ ಇದು ನೀವು ಹಂಗಂದರೆ ಏನೋ ಜೋಕ್ ಆಗಾದರೂ ತೊಗೊಳ್ಳಿ ಸೀರಿಯಸ್ ಆಗಾದರೂ ತೊಗೊಳ್ಳಿ ಪರವಾಗಿಲ್ಲ ಒಟ್ಟಿನಲ್ಲಿ ಇದು ರಿಯಲ್ ಇನ್ಸಿಡೆಂಟು ಸೊ ಇವಾಗ ನಾವು ನಮ್ಮ ಒಂದು ಮನೆ ರೋಡಿಗೆ ಬಂದಿದ್ದೀವಿ ಸೊ ಇದೇ ಇವತ್ತಿನ ಭಯಾನಕ ಬ್ಲಾಗ್ ಆಗಿತ್ತು ಸೊ ಇದರಲ್ಲಿ 3 ಸ್ಟೋರಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡಿದ್ದೀವಿ ಸೊ ಭಯಾನಕ ಸಂಚಿಕೆನ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಶಿವಣ್ಣ ಥ್ಯಾಂಕ್ ಯು ರವೀಂದ್ರ ಸೊ ಇವಾಗಲೂ ಲೈಫಲ್ಲಿ 2 ಚಾನ್ಸ್ ಕೊಡೋಲ್ಲ ಒಂದು ಚಾನ್ಸ್ ಕೊಟ್ಟಿದೆ ಅಂದರೆ ಏನೋ ಒಂದು ಪುಣ್ಯ ಮಾಡಿರಬೇಕು ಈಗ ದೇವರಿದ್ರೆ ದೆವ್ವನೂ ಇದ್ದೇ ಇರುತ್ತೆ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ವ್ಲಾಗಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬೈ ಬಾಯ್